ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಓದಕ್ಕೆ ಹೋಗ್ತಾ ಇದ್ದೀನಿ ಲೈಬ್ರರಿಗೆ. ಆಗಲೇ ಲೇಟ್ ಆಗಿದೆ, ಸೀಟ್ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಹೋಗ್ಬಿಟ್ಟು ಮತ್ತೆ ಪವಿತ್ರನ ಫೋನ್ ಕೊಡೋಕ್ಕೆ ಕಾಮಾಕ್ಷಿ ಕೊಡೋಕ್ಕೆ ಹೋಗಬೇಕು. ಹೋಗಿ ಬುಕ್ ಇಟ್ಟು ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರೋಣ ಗೈಸ್. ಬನ್ನಿ, ಇವಾಗ ಇಲ್ಲಿಂದ ಲೈಬ್ರರಿವರೆಗೂ ನಡ್ಕೊಂಡು ಹೋಗಬೇಕು. ಲೈಬ್ರರಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಹೀಗೆ ಎಷ್ಟೋ ತೊಗೊಂಡವ್ರು ಗೊತ್ತಾ ಇವ್ರು ಬರೋಕ್ಕೆ. ಇವಾಗ ವಾಪಸ್ ಮನೆಗೆ ಹೋಗಬೇಕು. ನೋಡಿದ್ರೆ ಲೈಬ್ರರಿನೇ ತೆಗ್ದಿಲ್ಲ ಗೈಸ್, ಸುಮ್ಮನೆ ವೇಸ್ಟ್ ಆಯ್ತು. ನಾನು ಅಲ್ಲಿಂದ ನಡ್ಕೊಂಡು ಬಂದಿದ್ದು. ಇವಾಗ ಮನೆಗೆ ಹೋಗ್ಬಿಟ್ಟು ಫಿಲಮ್ನೇನೆ ಅರ್ಧ ನೋಡಿ ನಿಲ್ಸಿದ್ದೆ, ಅದನ್ನು ನೋಡ್ಬಿಟ್ಟು ಬಾಯ್. ಸೊ ಗಾಯ್ಸ್, ಇವಾಗ ಬಸ್ಸಿಂದ ಇಳಿದು ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಲೈಬ್ರರಿ ಕ್ಲೋಸ್ ಆಗಿದೆ. ಏನಕ್ಕೋ ಗೊತ್ತಿಲ್ಲ ಗೈಸ್, ಇವತ್ತು ಮಂಡೇ, ಎಲ್ರಿಗೂ ರಜೆ ಕೊಟ್ಟಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ, ಅದಕ್ಕೆ ಕ್ಲೋಸ್ ಆಗಿರ್ಬೋದು. ಸೊ ಇವಾಗ ಮನೆಗೆ ಹೋಗೋಣ. ಎಷ್ಟು ಬೆವರ್ತಾ ಇದ್ದೀನಿ ಅಂದರೆ ಬಿಸಿಲುಗಂತೂ ನಾನಂತೂ ಸುಮ್ಮನೆ ಕೂತಿದ್ರು ಬೆವರ್ತೀನಿ. ಇನ್ನೂ ಬಿಸಿಲಲ್ಲಿ ಬೆವರ್ತಾ ಇರ್ತೀನ. ಸೊ ಬನ್ನಿ ಹೋಗೋಣ ಗಾಯ್ಸ್. ಇವಾಗ ತಾನೇ ಮನೆಗೆ ಬಂದೆ, ಫುಲ್ಲು ಬೆವರ್ತೋಗಿದ್ದೀನಿ. ಸ್ವಲ್ಪ ಸುಧಾರಿಸ್ಕೊಂಡು ನೀರು ಕುಡಿದು ಏನೂ ಮಾಡೋಕ್ಕಾಗಲ್ಲ ಗೈಸ್. ಇವತ್ತು ಓಪನ್ ಆಗಿರಲಿಲ್ಲ. ಎಲ್ರಿಗೂ ರಜಾ ಇವತ್ತು ಮಂಡೇ. ಏನಕ್ಕೆ ರಜಾ ಅಂತ ನನಗೂ ಗೊತ್ತಿಲ್ಲ, ಬಟ್ ರಜಾ ಗೈಸ್. ಸೊ ಅದಕ್ಕೋಸ್ಕರ ಕ್ಲೋಸ್ ಅನಿಸುತ್ತೆ. ಅದಕ್ಕೆ ನಾನು ವಾಪಸ್ ಬಂದೆ. ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಒಂದು ಮೂವಿ ನೋಡೋಕೆ ಕೂತ್ಕೊಳ್ಳೋಣ ಅಂತ ಇದ್ದೀನಿ. ಇವಾಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಇದ್ದೀನಿ, ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ. ಯಾಕೆ ಅಂದರೆ ಹಾಯ್ ಫ್ರೆಂಡ್ಸ್, ಚಂದನ ಅಂತ ಇವಳು ಸೌಂದರ್ಯವಾಗೇ ಇದ್ದಾಳೆ. ಇವತ್ತಂತೆ ಇವಳು ಬರ್ಡೇ. ಇವಾಗ ಹೇಳ್ತಾಳೆ. ನಾನು ಅನ್ಕೊಂಡಿದ್ದು ಮಾರ್ಚ್ 31 ಇವಳು ಬರ್ಡೇ. ಫ್ರೆಂಡ್ ನಂಗೆ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರೋದು, ಇನ್ನೊಂದು ಅವ್ರ ಅಪ್ಪ ಅಮ್ಮ ಅನ್ಕೊಂಡಿರೋದು, ಇನ್ನೊಂದು ನಿಜವಾದ ಆಧಾರ್ ಕಾರ್ಡ್ ಅಲ್ಲಿ ಇರೋದು ಸೆಪ್ಟೆಂಬರ್ ಅಲ್ಲಿ ಇರೋದು ಯಾವುದೋ. ಅವ್ರ ಅಪ್ಪ ಅಮ್ಮ ಅನ್ಕೊಂಡು ಇವಳು ಅನ್ಕೊಂಡು ಇಷ್ಟು ವರ್ಷ ಸೆಲೆಬ್ರೇಟ್ ಮಾಡ್ತಿದ್ದು ಮಾರ್ಚ್ 31. ಅದು ನಿಜವಾಗ್ಲೂ ಇವಳು ಹುಟ್ಟಿದ್ದು ಮಾರ್ಚ್ 30 ಅಂದರೆ ಇವತ್ತು. ಲಾಸ್ಟ್ ವರ್ಷ ಗೊತ್ತಾಗಿದೆ. ಲಾಸ್ಟ್ ವರ್ಷ ಗೊತ್ತಾಗಿದೆ ಇವಳಿಗೆ. ಅಯ್ಯೋ ಇಲ್ಲಿದ್ದಾಳೆ. ಮೂರು ಬರ್ಡೇ ಇವಳಿಗೆ. ಆದರೆ ಇವಳು ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ನಾಳೆ. ನನಗೆ ಗೊತ್ತಿರಲಿಲ್ಲ, ಇವತ್ತು ಹೇಳ್ತಾಳೆ. ಅದಕ್ಕೆ ಇವಾಗ ಫೋಟೋ ತಗೊಳಕ್ಕೆ ಬಂದಿದ್ದಾಳೆ. ಒಂದು ಏನು ತಕ್ಕೊಡ್ದೆ ಇಲ್ಲ ಇವಳು. ಪಾರ್ಕಲ್ಲಿ ಬಾರೆ ಅಂದರೆ ಇಲ್ಲ, ಅಲ್ಲಿ ಎಷ್ಟೊಂದು ಜನ ಇದ್ದಾರೆ. ನನಗೆಲ್ಲ ಬರ್ತಾ ಇಲ್ಲ ಅಲ್ಲಿ. ಆಮೇಲೆ ಈ ರೋಡಲ್ಲಿ ಯಾವ ಮರನೂ ಚೆನ್ನಾಗಿಲ್ಲ. ಮರ ಇದ್ದರೆ ಆ ಮನೆ ಚೆನ್ನಾಗಿರಲ್ಲ, ಆ ಮನೆ ಚೆನ್ನಾಗಿದ್ರೆ ಆ ಮರ ಚೆನ್ನಾಗಿರಲ್ಲ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಚೆನ್ನಾಗಿರೋ ಲೊಕೇಶನ್ ಹುಡ್ಕೊಂಡು. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ ಈಗ ಗಾಡಿ ಕಣ್ಣು. ಸೊ ಅಷ್ಟೇ ಗೈಸ್, ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಕೂದಲೆಲ್ಲ ಅಲ್ಲಾಡ್ಸು. ಇಲ್ಲಿ ಚಂದನ ಅವ್ರು ಇದ್ದಾರೆ, ಇಲ್ಲಿ ನಾನಿದ್ದೀನಿ, ಬೆವರ್ತಾ ಇದ್ದೀನಿ. ಈ ಥರನಾ ಶೀಟ್ ಕ್ಯಾಮ್ರಾನೇ ಒರೆಸಿಲ್ಲ ಗಣೆ ಫೋಟೋ ತೆಗಿಬೇಕಾರೆ. ನಂಗೆ ಗೊತ್ತಾಯ್ತು ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ನೋಡೋಣ ಇದೆ ಫಸ್ಟ್ ನಡಿ ಕುತ್ಕೊಂಡು ನೋಡೋಣ. ಇದೀಗ ಇವಾಗ ನಾವು ಸೌಂದರ್ಯಂಗೆ ಬಸ್ ಸ್ಟಾಪಿಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ಗೆಲ್ಲ ಬಿಡಲ್ಲ, ಇಲ್ಲೇ ಈ ರೋಡ್ ಎಂಡಿಗೆ ಬಿಡ್ತೀನಿ ಅಷ್ಟೇ. ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಬರ್ತೀವಿ ಅಷ್ಟೇ. ಹತ್ರ ಗಾಡಿ ಇದ್ದರೆ ನಿಜವಾಗ್ಲೂ ಬಸ್ ಹತ್ಸಿ ಅಲ್ಲಿವರೆಗೂ ಗಾಡಿಯೆಲ್ಲ ಕುತ್ಕೊಂತಿದ್ದೆ. ತಗೊಂಡಾಗ ಬಿಡ್ತೀನಿ ಬಿಡು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಏನಂತೀಯ? ಏನೋ ಅನ್ನಲ್ಲ. ನೀನು ಏನಂತೀನಿ ಅಂದರೆ ತಗೊಂಡ್ಮೇಲೆ ಇದೆಲ್ಲ ಮಾಡಿವ್ರಂತೆ, ಇವಾಗ ಬಾಯಿ ಮುಚ್ಕೊಂಡು ನಡೀರಿ ಅಂತೀನಿ ಅಷ್ಟೇ ಗೈಸ್. ಇವಾಗ ಅದೇ ಮಾಡಬೇಕು. ಬೇಗ ಬಾ. ಐಸ್ ಕ್ರೀಮ್ ತಿನ್ನೋದೆಲ್ಲ ಐಸ್ ಕ್ರೀಮ್ ತೊಗೊಂಡಿದ್ದೀವಿ ಗೈಸ್. ಅಲ್ಲಿ ಡಸ್ಟ್ಬಿನಲ್ಲಿ ಹಾಕು ಇಟ್ಕೊಳ್ಳ. ಎಲ್ಲೆಲ್ಲೋ ಎಷ್ಟು ಬಿಸಿಲು ಅಂದರೆ ಯಪ್ಪ, ಈ ಬಿಸಿಲಲ್ಲಿ ಓಡಾಡೋಕ್ಕಾಗುತ್ತಾ? ಆಗೋದೇ ಇಲ್ಲ. ಇವಾಗ ನಾವು ಇವಳು ಬಸ್ ಸ್ಟಾಪ್ ಹೋಗ್ತಾಳೆ, ನಾವಿಬ್ರು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಅಷ್ಟೇ. ಇವಾಗ ಅವಳನ್ನ ಬಿಟ್ಟು ನಾವಿಬ್ರು ಹೋಗ್ತಾ ಇದ್ದೀವಿ. ಸಾಕಾಗಿದೆ ಐಸ್ ಕ್ರೀಮ್ ತಿನ್ಕೊಂಡು ಈಗ ಮನೆಗೆ ಹೋಗೋದೆ. ನಾನು ಯಾರೋ ತೊಗೊಂಡೆ ಆರೆಂಜ್ ಕಲರ್ದು, ಚೆನ್ನಾಗೇ ಇಲ್ಲ. ನಾವಿಬ್ರು ಚಾಕೋಬಾರ್ ಚೂಸ್ ಮಾಡ್ಬಿಟ್ರಿ. ಈಗ ಕಷ್ಟಪಡ್ಕೊಂಡು ತಿಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಇನ್ನೂ ಊಟ ಬೇರೆ ಮಾಡಬೇಕು. ಅಮ್ಮ ಬಂದಿದ್ದಾರೆ, ಸೀರಿಯಲ್ ನೋಡ್ತಾ ಇದ್ದಾರೆ ಇಲ್ಲಿ. ಅಷ್ಟೊಂದು ಇಷ್ಟನೇ ನಮ್ಮ ಸೀರಿಯಲ್ ಅಂದರೆ ನಿಮಗೆ. ಮುಳುಗೋಗ್ಬಿಟ್ಟಿರ್ತಾರೆ, ಯಾರು ಮುಳುಗೋಗಲ್ಲ ಅಷ್ಟು. ಏನು ಅಡುಗೆ?
ರೊಟ್ಟಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಸಾಂಬಾರು ಬೇಳೆ ಸಾಂಬಾರು ರೊಟ್ಟಿಗೆ ಯಾರಮ್ಮ ಸಾಂಬಾರ್ ತಿಂತಾರೆ? ಚೆನ್ನಾಗಿ ಬಂದಿದೆ ಬೇಳೆ ಸಾಂಬಾರು. ರೊಟ್ಟಿಗೆ ಯಾರು ಸಾಂಬಾರ್ ತಿಂತಾರೆ? ಈಗ ನೈಟ್ ಯಾರು ಚಟ್ನಿ ರುಬ್ತಾರೆ, ನೈಟ್ ಚಟ್ನಿ ತಿಂತಾರೆ, ಜೀರ್ಣ ಆಗಲ್ಲ. ಮಲ್ಕೊಂಡವ್ರೆ, ನಮ್ಮಮ್ಮ ಇಲ್ಲವ್ರೆ. ನಾನು ಇವಾಗ ಕೂತಿದ್ದೀನಿ ಟಿವಿ ನೋಡ್ಕೊಂಡು, ನಾನು ನಮ್ಮ ಅಮ್ಮನ ಜೊತೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮಮ್ಮ ರೊಟ್ಟಿ ಹಾಕ್ಕೊಡ್ತಾರೆ ತಿನ್ನೋದು. ಈಗಲೇ ಹೋಗ್ತಿದ್ಯಾ ಅಮ್ಮ? ಸೀರೆ ಮುಗಿಸ್ಕೊಂಡು ಹೋಗು, ಪರವಾಗಿಲ್ಲ. ಬರೀ ಸುಳ್ಳು ಗೈಸ್, ಮುಳುಗೋಗಿರುತ್ತೆ ನಮ್ಮಮ್ಮ ರೊಟ್ಟಿ ಹಾಕ್ಕೊಟ್ಟಿದ್ದಾರೆ. ಇದು ರೊಟ್ಟಿ, ಇದು ಬೇಳೆ ಸಾರು. ಅಮ್ಮ ಯಾರ್ಯಾರು ರೊಟ್ಟಿಗೆ ಬೇಳೆ ಸಾರು ತಿಂತಾರಮ್ಮ? ಸೊ ತಿನ್ನೋಣ. ನಮ್ಮ ಅಕ್ಕನ ಜೊತೆ ಎಷ್ಟೊಂದು ತಿಂಗಳಾದ್ಮೇಲೆ ವಾಪಸ್ ಬಂದಿದ್ದೀನಿ. ಇವಾಗ ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ. ಹಂಗೆ ನಮ್ಮ ಅಕ್ಕ ಇನ್ನೂ ಊಟ ಮಾಡಲ್ಲ, ಹಂಗೆ ಅವಳು ಊಟ ಮಾಡಬೇಕು. ಸೊ ಬನ್ನಿ ಹೋಗೋಣ. ಇವಾಗ ನಾವು ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ ತಾನೇ, ಬನ್ನಿ ಹೋಗೋಣ. ಫುಡ್ ಸ್ಟ್ರೀಟ್ ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಇವಾಗ ಮಕ್ಕ ತೊಳ್ಕೊಂಡೆ, ಹಾಗೆ ಬಂದೆ. ನಮ್ಮ ಅಕ್ಕ ಕಾಜಲ್ ತೊಗೊಂಡಿತ್ತು ಗೈಸ್, ಅದನ್ನು ಕೊಡೋದು ನಾನು ಮಾಡ್ತವ್ರೆ. ಅದಕ್ಕೆ ವಾಪಸ್ ಇಸ್ಕೊಳಕ್ಕೆ ಬಂದಿತ್ತು, ನಾನು ಕೊಟ್ಟೆ ಗೈಸ್. ಇವಾಗ ಅಷ್ಟೇ ಗೈಸ್, ಇವಾಗ ರಾತ್ರಿ ಇದ್ದರೆ ಮಲಗಬೇಕು. ಮತ್ತು ಮಕ್ಕ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಮಲ್ಕೊಳ್ಳೋದು ಒಂದು ಬಾಕಿ ಅಷ್ಟೇ ಗೈಸ್. ಇವಾಗ ನಾವು ಒಂದು ವಾಕಿಂಗಿಗೆ ಹೋಗ್ಬಿಟ್ಟು ಬಂದಿದ್ವಿ. ಎಷ್ಟೊಂದು ದಿನ ಆದಮೇಲೆ ನಮ್ಮ ಅಕ್ಕನೇ ಸಿಕ್ಕಿದ್ರು. ಅವಳಿಗೆ ಫುಲ್ಲು ಆಫೀಸ್ ಕೆಲಸ ಅದಕ್ಕೆ ಸಿಗೋಕ್ಕಾಗಿಲ್ಲ. ಇವತ್ತೇ ಸಿಕ್ಕಿದ್ದು, ತುಂಬ ಖುಷಿ ಆಯಿತು ಗೈಸ್. ನಾನು ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು. ಸೊ ಅಷ್ಟೇ ಗೈಸ್, ನನಗೆ ಬೆಳಗ್ಗೆ ನೆಕ್ಸ್ಟ್ ಡೇ. ಇವಾಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಲೇಟಾಗಿದ್ದೆ ಗೈಸ್, ಯಾಕೆಂದರೆ ನಿನ್ನೆ ಲೇಟಾಗಿ ಮಾಡಿದೆ. ಯಾಕೋ ಈ ನಡುವೆ ನಿದ್ದೆನೇ ಬರ್ತಾರೆ. ಸೊ ಇವಾಗ ನಮ್ಮಮ್ಮ ಆಗಲೇ ನಾಷ್ಟ ಎಲ್ಲ ಮಾಡಿ ಹೋಗಿದ್ದಾರೆ. ಇವಾಗ ತಿಂದ್ಬಿಟ್ಟು ಲೈಬ್ರರಿಗೆ ಹೋಗ್ತೀನಿ. ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡಿದ್ದಾರೆ. ಚಪಾತಿ ಟೊಮೆಟೊ ಗೊಜ್ಜು. ಸೊ ಗಾಯ್ಸ್, ಇವಾಗ ನಾನು ಲೈಬ್ರರಿಗೆ ಹೋಗ್ತಾ ಇದ್ದೀನಿ. ಆಗಲೇ ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬರ್ತಿದೆ. ನನಗೆ ಗೊತ್ತಿಲ್ಲ ಅಲ್ಲಿ ಸೀಟ್ ಇರುತ್ತೋ ಇಲ್ವೋ ಅಂತ. ಹೋಪ್ ಒಂದಾದರೂ ಸೀಟ್ ಇರಲಿ ಅಂತ. ಬನ್ನಿ ಹೋಗೋಣ. ಇವಾಗ ಆಲ್ರೆಡಿ ಇನ್ನೇನು ಬಂದೇ ಬಿಟ್ಟೆ. ಫುಲ್ಲು ಬೆವ್ರ್ತಾ ಬಿದ್ದಿದ್ದೀನಿ ಗೈಸ್. ನಾನಂತೂ ಏನು ಬಿಸಿಲು ಅಂದರೆ, ಇವಾಗ ಹೋಗಿ ನಾನು ಬಯಾಲಜಿ ಓದೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್, ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಇಷ್ಟೊತ್ತು ಸ್ವಲ್ಪ ಓದಿದೆ ಅಷ್ಟೇ, ಸ್ವಲ್ಪ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಊಟ ತಂದಿದ್ದೀನಿ ಬ್ಯಾಗಲ್ಲಿ. ಆದರೆ ನಾನು ಒಬ್ಳಿಗೆ ಕೂತ್ಕೊಂಡು ಪಾರ್ಕಲ್ಲಿ ತಿನ್ನೋಕ್ಕೆ, ಅಂದರೆ ತಿಂದ್ಬಿಟ್ಟು ಮತ್ತೆ ಹೋಗಿ ಯಾರು ಕೂತ್ಕೊತಾರೆ ಅಂದ್ಬಿಟ್ಟು ಸೀದಾ ಮನೆಗೆ ಹೋಗ್ತಾಯಿದ್ದೀನಿ, ಮನೆಯಲ್ಲೇ ತಿನ್ನೋಣ ಅಂತ. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಊಟ ಮಾಡಬೇಕು. ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ ದೇವ್ರೆ. ಸೊ ಅಷ್ಟೇ ಗೈಸ್, ಬನ್ನಿ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ನಾನು. ಇವಾಗಲೇ 5:45 ಆಗ್ತಾ ಬರ್ತಾಯಿದೆ. ನಾನು ಮನೆಗೆ ಬಂದ್ಬಿಟ್ಟು ಊಟ ಮಾಡಿದೆ. ಅದೇ ಬೆಳಗ್ಗೆ ತೊಗೊಂಡಿದ್ದು ಏನಪ್ಪ ಅದು ಚಪಾತಿ ಮತ್ತು ಟೊಮೆಟೊ ಗೊಜ್ಜಿತ್ತು, ಅದನ್ನೇ ತಿಂದೆ ಗೈಸ್. ಸೊ ಇವಾಗ ಜಸ್ಟ್ ಹಾಗೆ ಸುಮ್ಮನೆ ಕೂತಿದ್ದೀನಿ ಫೋನ್ ನೋಡಿಕೊಂಡು. ಇವಾಗ ಒಂದು ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಮನೆ ಆಚೆ ಕೂತಿದ್ದೀನಿ. ಇವತ್ತು ನಾನು ಒಂದು ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಹೋಗ್ಬಿಟ್ಟು ನೆನೆ ಸೋಯಾ ಸಾಸು ಇಸ್ಕೊಂಡ್ಬಂದೆ ನಮ್ಮ ಪ್ರೀತಿ ಅಕ್ಕನ ಹತ್ರ. ನೋಡಿದ್ರೆ ನಮ್ಮ ಮನೇಲಿ ಆಲೂಗೆಡ್ಡೆನೇ ಇಲ್ಲ. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳಿದ್ದೀನಿ ತಗೋಬಾ ಅಂತ. ಅಕಸ್ಮಾತ್ ತಂದರೆ ನಾಳೆ ಮಾಡ್ತೀನಿ ಗೈಸ್. ಅಷ್ಟೇ ಗೈಸ್, ಸದ್ಯಕ್ಕೆ ಇಷ್ಟೇ ಹಾಕ್ಬಿಟ್ಟು ಮತ್ತು ನಾನು ನಮ್ಮಮ್ಮ ಹಾಗೆ ಬಂದು ಹೋದರು. ಆಮೇಲೆ ಊಟ ಮಾಡಿದೆ. ಯಾವುದೋ ಬಾತ್ ತಂದಿತ್ತು ನಮ್ಮಮ್ಮ. 3 ಮಣ ತುಪ್ಪನೇ ಇತ್ತು ಅದರಲ್ಲಿ. ಏನೋ ಕಷ್ಟಪಟ್ಕೊಂಡು ತಿಂದೆ ಗೈಸ್. ಚಿಕನ್ ಮಾಡೋರೆ, ನಾನು ಚಿಕನ್ ತಿನ್ನಲ್ಲ ಅಂದರು. ನಮ್ಮ ಅಜ್ಜಿನೇ ಮಾಡಿರೋಳು. ಅಮ್ಮ ಇವಾಗ ಚಿಕನ್ ಸಾರು ಮುದ್ದೆ ತಿಂತಾ ಇದ್ದಾರೆ. ಏನಮ್ಮ ನಾಳೆ ನಾಷ್ಟ ಏನು ಮಾಡ್ತೀರಾ? ಇಡ್ಲಿ. ಅಮ್ಮ ನಾನು ತಿನ್ನಲ್ಲ. ಇಲ್ಲ ನಾನು ತಿನ್ನಲ್ಲ. ಬೇರೆದೇಳು ಬೇಡ. ಇಡ್ಲಿ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲ ನನಗಿಷ್ಟ ಇಲ್ಲ. ನೀನು ಮಾಡೋ ನನಗೆ ಇಡ್ಲಿ, ಮನೇಲಿ ಮಾಡೋ ಇಡ್ಲಿ ನಂಗೆ ಇಷ್ಟ ಇಲ್ಲ. ತಿನ್ಬೇಕಮ್ಮ, ಎಲ್ಲ ತಿನ್ಬೇಕು. ಇಡ್ಲಿಗೆ ನಮ್ಮನೆ ತಿಂಗಳಿಗೆ ಒಂದ್ಸಲ ಇಡ್ಲಿ ಮಾಡೋದು. ಅದು ಓಹೋ ಇಡ್ಲಿಗೆ ಸಾಂಬಾರು ಚಟ್ನಿ. ಅಮ್ಮ ನಿನ್ನ ಚಟ್ನಿ ಅಳಿಸೋಗಿರುತ್ತೆ ಕಣಮ್ಮ, ಅಲ್ಲಿ ತಿನ್ನೋ ಅಷ್ಟರಲ್ಲಿ ಮಾಡ್ಕೋ ಎದ್ದು. ನಂಗೆ ಬೇಡ. ಬೇರೆದೇನಾರ ಕಡ್ಲೆಕಾಯಿ ಚಟ್ನಿ ಮಾಡಲಾ? ನೀನು ಎಂಥ ಚಟ್ನಿ ಮಾಡಿದ್ರು ಅದು ಅಳಿಸೋಗುತ್ತೆ.
ನಾನು ಹೋಗೋ ಟೈಮ್ಗೆ ನಾನು ಹೋಗ್ತೀನಿ ಒಂದು 2:30-3 ಗಂಟೆಗೆ, ಅಲ್ಲಿವರೆಗೂ ಇರಲ್ಲ ಅದು. ಪುಳೋಗ್ರೆ ತಗೊಂಡೋಗಿ ಪುಳೋಗ್ರೆ ಅನ್ನ 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 ಮತ್ತೆ ಹೇಳಿದ್ದು ಇಡ್ಲಿ ಸಾಂಬಾರ್ ತಗೊಂಡೋಗು. ಸಾಂಬಾರ್ ಬೆಳಿಗ್ಗೆ ಇಲ್ಲ ಉಪ್ಪಿಟ್ಟು ಮಾಡ್ಕೊಡ್ಲಾ, ಮೊಸರು ತಂದು ಕೊಡ್ಲಾ? ಬೇಡ ತಾಯಿ ಉಪ್ಪಿಟ್ಟು. ಮೊನ್ನೆನೋ ಅವಳು ನಿಮ್ಮ ಅಕ್ಕನೂ ಅದನ್ನೇ ಮಾಡಿ ತಿನ್ಸಿದ್ದು ನನಗೆ. ಅಷ್ಟೇ ಗೈಸ್, ಇವಾಗ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಫೋನ್ ನೋಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಅಲ್ವಾ? ಬಟ್ಟೆ ಮಾಡಿಸ್ಬೇಕು. ಬಟ್ಟೆ ಮಾಡಿಸ್ಬೇಕು. ಮೊನ್ನೆ ಹಾಕೊಂಡು ಹೋಗಿರೋದು ಅದು ಇಷ್ಟು ಅಗಲ ಇದೆ, ಅದು ಮಡ್ಚಿ ಕೊಡ್ಬೇಕು ಅವ್ನಿಗೆ. ಆಮೇಲೆ ಮಲ್ಕೋಬೇಕಾದ್ರೆ ಮಡಿಸ್ತೀನಿ. ಇಲ್ಲ ನಾನು ಮಲ್ಕೋಬೇಕಾದ್ರೆ ಮಡಿಸ್ತೀನಿ ಅಷ್ಟೇ ಗೈಸ್. ಇವಾಗ ಅಷ್ಟೇ ಟಿ ವಿ ನೋಡಬೇಕು. ಇವತ್ತಿಗೆ ಅಷ್ಟೇ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಸೊ ಯಾ ಅಷ್ಟೇ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.